ಒಕ್ಕಲಿಗ ಸಿಂಹಾಸನ ಏರಲು ಆ ಇಬ್ಬರು ಬಾಹುಬಲಿಗಳ ನಡುವೆ ಕುರುಕ್ಷೇತ್ರ ನಡೆದಿದೆ. ಒಂದೆಡೆ HDK ನಾನೇ ಅನಭಿಷಕ್ತ ಸಾಮ್ರಾಟ್ ಅಂತಿದ್ರೆ, ಈತ DK ಶಿವಕುಮಾರ್ ಕೂಡ ನಾನೇ ಚಕ್ರಾಧಿಪತಿ ಅಂತಿದ್ದಾರಂತೆ. 2028ರ CM ಕುರ್ಚಿ ಮೇಲೆ ಈ ಇಬ್ರು ಕಣ್ಣಿಟ್ಟು ಕುಳಿತಿರೋದು ಸುಳ್ಳಲ್ಲ. ಇದರ ಮೊದಲ ಅಸ್ತ್ರವಾಗಿ ಈಗ ಬಿಡದಿಯ ಟೌನ್ಶಿಪ್ ಸಮರ ಆರಂಭವಾಗಿದೆ ಅಂತೆ. ಈ ಕುರಿತು ಒಂದು ಡಿಟೇಲ್ ವರದಿಯನ್ನ ಮೊದಲು ನೋಡಿ ಬನ್ನಿ. ಆಟಿಕೆ ಆಗ್ಬಿಟ್ಟಿದ್ಯಾ ಅನ್ನೋ ಗುಮಾನಿ ಮೂಡ್ತಿದೆ. ಅಪ್ಪ ಅಮ್ಮನ ಮುಂದೆ ಮಕ್ಕಳು ಚಂದದೊಂದು ಆಟಿಕೆಗೆ ಪಟ್ಟು ಹಿಡಿಯುವಂತೆ ಅತಿರಥ ಮಹಾರಥರು ನನಗೂ ಆ ಕುರ್ಚಿ ಬೇಕು ಅಂತ ರಚ್ಚೆ ಹಿಡಿದು ಕೂತಿರೋದು ಗುಟ್ಟಾಗೇನು ಉಳಿದಿರದ ಸತ್ಯ. ಹಾಗಂತ ಒಳನೋಟದ ಒಳಗಣ್ಣಿಗೆ ಬಿದ್ದಿರುವ ಈ ಸ್ಫೋಟಕ ತೆರೆಮರೆ ಕಹಾನಿ ನಿಜಕ್ಕೂ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ಗೆ ಯಾರಾಗ್ತಾರೆ ಒಕ್ಕಲಿಗರ ಮುಂದಿನ ಸಾರಥಿ? 2028ರ ರಣರಂಗದಲ್ಲಿ ರಂಗೇರಲಿದೆಯಾ ಜಿದ್ದಿ? ಇನ್ನೇನ್ 2 ವರ್ಷ ಹಂಗ ಹೋಗ್ತಿರೋ ಈ ದಿನಗಳಲ್ಲಿ ಈ 2 ವರ್ಷ ಅನ್ನೋದು ಚಿಟ್ಕಿ ಹೊಡೆದಂಗೆ ಹೋದ್ರೂ ಏನು ಆಶ್ಚರ್ಯ ಪಡುವಂತಿಲ್ಲ. ಅದರಲ್ಲೂ ಅಧಿಕಾರದಲ್ಲಿದ್ದವರಿಗೆ ಒಂದು ಲೆಕ್ಕ ಆದ್ರೆ ಅಧಿಕಾರದಲ್ಲಿದ್ದವರದ್ದು ಮತ್ತೊಂದು ಲೆಕ್ಕ. 2028ರ ಚುನಾವಣೆ ಈ ಬಾರಿ, ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಪಾರಮ್ಯದ ಕದನವಾಗಲಿದೆ ಅಂತ ರಾಜಕೀಯ ಪಂಡಿತರು ಪಂಚಾಂಗ ಹಾಕ್ತಿದ್ದಾರೆ. ದೇವೇಗೌಡರ ಗರಡಿ ಹುಲಿ HD ಕುಮಾರಸ್ವಾಮಿ ಒಂದು ಕಡೆ ಗುಡ್ರು ಹಾಕ್ತಿದ್ರೆ, ಇತ್ತ ಕನಕಪುರದ ಕಿಂಗ್ DK ಸಾಹೇಬ್ರು ಸೌಂಡ್ ಮಾಡ್ತಿದ್ದಾರೆ. ಒಕ್ಕಲಿಗ ಸಮುದಾಯದ ಬಾಸ್ ಯಾರಪ್ಪ ಅನ್ನೋದು ಸರ್ಕಾರದಲ್ಲಿ ಸಚಿವರಾಗಿರೋ HDK ಒಂದು ಕಣ್ಣು ರಾಜ್ಯದ CM ಕುರ್ಚಿಯ ಮೇಲೆಯೇ ಇದೆ ಅಂತಿದೆ ಅವರ ಆಪ್ತ ವಲಯ. ಇದಕ್ಕೆ ಸಾಕ್ಷಿ ಅನ್ನುವಂತೆ ಅವಕಾಶ ಸಿಕ್ಕಾಗಲೆಲ್ಲ ರಾಜ್ಯ ರಾಜಕೀಯಕ್ಕೆ ರಿಟರ್ನ್ಸ್ ಅಂತ ತಮ್ಮದೇ ಶಿಷ್ಯ ಪಡೆಯಿಂದ ಡಂಗುರವನ್ನು ಬಾರಿಸ್ತಿದ್ದಾರೆ. ಇದೇನಪ್ಪ ಅವರು ದೆಹಲಿಗೆ ನಂದೇ ದರ್ಬಾರ್ ಅಂತ ಕಾಲರ್ ಏರಿಸಿದ್ರಂತೆ DCM ಸಾಹೇಬ್ರು. ಬಟ್ ಅದು ತಾತ್ಕಾಲಿಕ, ರಾಜ್ಯವೇ ಶಾಶ್ವತ ಅಂತಿರೋ ಕುಮಾರಸ್ವಾಮಿ 2028ಕ್ಕೆ CM ಕುರ್ಚಿ ನಂದೇ ಅಂತಿದ್ದಾರೆ. ಹಾಗಂತ ಬಿಜೆಪಿ ವಲಯದಲ್ಲಿ ನಡೆದಿರೋ ಚರ್ಚೆಗಳನ್ನ ನೋಡಿದ್ರೆ ಕುಮಾರಸ್ವಾಮಿ ಕನಸು ನನಸಾಗೋದು ಕೂಡ ಅಷ್ಟು ಸುಲಭದ್ದೇನಲ್ಲ ಅಂತಿದ್ದಾರೆ. ಇತ್ತ ಕುಮಾರಣ್ಣ ಮಾತ್ರ ಅಮಿತ್ ಶಾ ಸೈ ಅಂದ್ಬಿಟ್ರೆ ನಾನೇ ಮುಖ್ಯಮಂತ್ರಿ ಅಂತ ದೆಹಲಿಯಲ್ಲಿ ಸಿಹಿ ತಿಂತಿದ್ದಾರಂತೆ. ಈ ಬೆಳವಣಿಗೆ ನಡುವೆಯೇ ರಾಜ್ಯದಲ್ಲೀಗ ಬಿಡದಿ ಟೌನ್ಶಿಪ್ ವಾರ್ ಶುರುವಾಗಿದೆ. ಒಳನೋಟದ ಆಪ್ತ ಮೂಲಗಳೇ ಹೇಳುವಂತೆ ಈ ಟೌನ್ಶಿಪ್ ಸಂಗ್ರಾಮದ ಹಿಂದೆಯೂ ಒಕ್ಕಲಿಗರ ನಾಯಕತ್ವದ ಪ್ರಭಾವಳಿ ಕಾಣ್ತಿದೆಯಂತೆ. ಪಟ್ಟು ಹಿಡಿದು ಯುದ್ಧ ಗೆದ್ರ DK ಶಿವಕುಮಾರ್, ಟೌನ್ಶಿಪ್ ವಿರುದ್ಧ ದಳಪತಿಯ ಗದಾ ಪ್ರಹಾರ. ಈ ರಾಜಕಾರಣದಲ್ಲೊಂದು ಮಾತಿದೆ, ವಿಪಕ್ಷದಲ್ಲಿದ್ದಾಗ ಎಲ್ಲಾ ರಾಜಕಾರಣಿಗಳು ಕ್ರಾಂತಿಕಾರಿಗಳೇ, ಹಾಗೆಯೇ ಅಧಿಕಾರಕ್ಕೇರ್ತಾ ಇದ್ದಂತೆ ಎಲ್ಲರದ್ದು ಒಂದೇ ಮಾತಿನ ದಾಟಿ. ಈಗ ರಾಜ್ಯ ರಾಜಕೀಯದಲ್ಲೂ ನೀಡಿದೆ ಅನ್ನೋ ಮಾತುಗಳಿವೆ. ರೈತರ ಹೆಗಲಿನ ಮೇಲೆ ಕೋವಿ ಇಟ್ಟು ಕುಮಾರಸ್ವಾಮಿ ಫೈರಿಂಗ್ಗೆ ರೆಡಿಯಾಗಿದ್ದಾರೆ ಅಂತ ಮಂಡ್ಯ ರಾಜಕೀಯದಲ್ಲಿ ಚರ್ಚೆಯಾಗ್ತಿದೆ. ಬಿಡದಿ ಬ್ಯಾಟಲ್ ಟ್ರೇಲರ್ ಮುಂದೈತಾ ಮಾರಿ ಹಬ್ಬ. ರಜತ ಪರದೆ ಮೇಲೆ ಹೇಗಿರಲಿದೆ ಆಕ್ಷನ್ ಸಿನಿಮಾ? ಒಕ್ಕಲಿಗ ಸಮುದಾಯದ ಬಾಸಿಂಗಾಗಿ HDK DKಶಿ ನಡುವೆ ಸದ್ದಿಲ್ಲದೆ ಕೋಲ್ಡ್ ವಾರ್ ಶುರುವಾಗಿದೆ. ಇದರ ಮೊದಲ ಆಟ ಅನ್ನುವಂತೆ ಬಿಡದಿ ಟ್ರೇಲರ್ ಲಾಂಚ್ ಆಗಿದೆ. ಹಾಗಂತ ಈ ಮಂಡ್ಯ ಒಕ್ಕಲಿಗ ಹಾಸನ ಒಕ್ಕಲಿಗ ಅನ್ನೋ ಆಂತರಿಕ ಕಲಹವು ಆದ್ರೆ ಬಂಡೆಯಂತೆ ನಿಂತಿರೋ DKಶಿ ಚದುರಂಗದಲ್ಲಿ ಏನೆಲ್ಲ ಚೆಕ್ಮೇಟ್ ಇರ್ತಾರೆ ಅನ್ನೋದನ್ನ ಮಾತ್ರ ರಜತ ಪರದೆಯ ಮೇಲೆಯೇ ಕಣ್ತುಂಬಿಕೊಳ್ಳಬೇಕಿದೆ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಕ್ಕಲಿಗರ ಮತಬುಟ್ಟಿಗೆ ಕೈ ಹಾಕುವಂತ ಇಬ್ಬರು ಪ್ರಮುಖ ನಾಯಕರಲ್ಲಿ DK ಶಿವಕುಮಾರ್ ಮತ್ತೆ HD ಕುಮಾರಸ್ವಾಮಿ ಅವರು ಮೊದಲಿಗರಾಗಿರ್ತಾರೆ. ಯಾಕಂತ ಹೇಳಿದ್ರೆ ಇಡೀ ಸಮುದಾಯ HD ಕುಮಾರಸ್ವಾಮಿ ಮತ್ತೆ ದೇವೇಗೌಡರ ಕುಟುಂಬ ಅಂತ ಹೇಳಿದ್ರೆ ಅವರ ಜೊತೆಗೆ ನಿಂತಿದ್ದನ್ನು ನಾವು ಕಂಡಿದ್ದೀವಿ. ಕಳೆದ ಚುನಾವಣೆಯಲ್ಲಿ ಒಕ್ಕಲಿಗರೆಲ್ಲರೂ ಕೂಡ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಜೊತೆಗೆ ಹೋಗಿದ್ದನ್ನು ನಾವು ಕಂಡಿದ್ದೀವಿ. ಈಗ ಇದು ಬಿಡದಿ ಟೌನ್ಶಿಪ್ ವಿಚಾರವಾಗಿ ಇವರಿಬ್ಬರ ನಡುವೆ ಎದ್ದಿರುವಂಥ ಇದೊಂದು ಗೊಂದಲ ಇತ್ತಲ್ಲ, ಇದರಲ್ಲಿ ಯಾರಾಗ್ತಾರೆ ಒಕ್ಕಲಿಗ ನಾಯಕ ಅನ್ನೋದೇ ಪ್ರಶ್ನೆ. ನೋಡಿ, ಪಾರುಪತ್ಯಕ್ಕೆ ದಿಗ್ಗಜರ ಸಮರ ಇವತ್ತು ನಿನ್ನೆಯಿಂದಲ್ಲ,
ಡಿ ಕೆ ಶಿವಕುಮಾರ್ ಈಗ ಡೆಲ್ಲಿಯಲ್ಲಿ ತಾವು ತಮ್ಮ ಕಾರ್ಯಸ್ಥಾನವನ್ನು ಮಾಡ್ಕೊಂಡಿದ್ದಾರೆ, ಕೇಂದ್ರ ಮಂತ್ರಿಗಳಾಗಿದ್ದಾರೆ, ದೆಹಲಿ ರಾಜಕಾರಣದಲ್ಲಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ರಾಜ್ಯಕ್ಕೆ ಅವ್ರಿಗೆ ಬರಬೇಕು ಅನ್ನುವಂಥ ಆಲೋಚನೆ ಇದ್ದಂಗೆ ಕಾಣಿಸ್ತಾ ಇದೆ. ಏನಾಗುತ್ತೆ ನೋಡೋಣ ಅನ್ನೋ ರೀತಿಯಲ್ಲೆಲ್ಲ ಹೋದಲ್ ಬಂದಲ್ಲೆಲ್ಲ ನೋಡ್ತಾ ಇದ್ದಾರೆ. ಹೇಗಾಗಿದೆ JDS ಪಾಳೆಯದಲ್ಲಿ ಅಂತ ಹೇಳಿದ್ರೆ, ಮುಂದೆ ಸಮ್ಮಿಶ್ರ ಸರ್ಕಾರ ಬರುತ್ತೆ, HDK ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಚರ್ಚೆಗಳೆಲ್ಲವೂ ಕೂಡ ಇದೆ. ಇದರ ನಡುವೆ ಈಗ ಒಕ್ಕಲಿಗರ ನಾಯಕತ್ವದ ವಿಚಾರ DK ಶಿವಕುಮಾರ್ ಮತ್ತೆ HD ಕುಮಾರಸ್ವಾಮಿ ಅವರ ನಡುವೆ ಇಂಥದ್ದೆಲ್ಲ ಜಿದ್ದಾಜಿದ್ದಿ ಕಾರಣ ಆಗ್ತಾ ಇದೆ. 2028ರ CM ಕುರ್ಚಿ ಮೇಲೆ ಇಬ್ಬರು ಕಣ್ಣಿಟ್ಟಿದ್ದಾರೆ. HD ಕುಮಾರಸ್ವಾಮಿ DK ಶಿವಕುಮಾರ್ ನಡುವೆ ಶೀತಲ ಸಮರ ನಡೀತಾ ಇದೆ. ಬಿಡದಿ ಟೌನ್ಶಿಪ್ ಅಸ್ತ್ರವನ್ನ ದಳಪತಿ ಹೂಡಿದ್ರ, ಇದೆಲ್ಲವೂ ಮುಂದೆ ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಟ್ಟಾರೆ ಇವರಿಬ್ಬರ ನಡುವಿನ ಜಿದ್ದಾಜಿದ್ದಿಯಲ್ಲಿ ಒಕ್ಕಲಿಗ ಯಾರ ಕಡೆಗೂ ವಾಲ್ತಾನೆ, ಯಾರ ಜೊತೆಗೆ ನಿಲ್ತಾನೆ, ಯಾವ ಪಕ್ಷಕ್ಕೆ ತನ್ನ ಬೆಂಬಲವನ್ನು ಕೊಡ್ತಾನೆ ಅನ್ನೋದನ್ನು ಮುಂದಿನ ಚುನಾವಣೆಯ ನಿರ್ಧಾರ ಮಾಡಬೇಕಾಗಿದೆ. ಹನುಮಂತು ಇದ್ದಾರೆ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿ. ಹನುಮಂತು, ಈಗ ಇವರಿಬ್ಬರ ನಡುವೆ ಒಕ್ಕಲಿಗ ನಾಯಕತ್ವಕ್ಕಾಗಿಯ ಈ ಪೈಪೋಟಿ ಅಥವಾ ಯಾವ ರೀತಿ ಲೆಕ್ಕಾಚಾರ ಇದು? ಲಿಟ್ರಲಿ ಈಗ ಒಕ್ಕಲಿಗ ಸಮುದಾಯ DK ಶಿವಕುಮಾರ್ ಅವ್ರ ಜೊತೆಗಿದೆಯಾ ಅಥವಾ HD ಕುಮಾರಸ್ವಾಮಿ ಅವ್ರ ಜೊತೆಗಿದೆಯಾ? ಹೇಗಿದೆ ವಾಸ್ತವ? ರಂಜಿತ್, ಇದೆ ಯಾವ ರೀತಿ ಇದೆ ಅಂತಂದು ಹೇಳಿದ್ರೆ, ಜಾತಿಯನ್ನ ರಾಜಕಾರಣಿಗಳು ಬಿಟ್ಟರು, ರಾಜಕಾರಣಿಗಳು ಜಾತಿನ ಬಿಡಲ್ಲ ಅನ್ನುವಂಥ ಪರಿಸ್ಥಿತಿ ರಾಜಕಾರಣದಲ್ಲಿ ಒಂದು ರೀತಿ ಮನೆ ಮಾಡಿದೆ ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತಂದು ಹೇಳಿದ್ರೆ, ಪ್ರತಿ ಸ್ಥಳೀಯ ಚುನಾವಣೆಯಿಂದ ಹಿಡಿದು ಅದು ವಿಧಾನಸಭೆ ಚುನಾವಣೆ ಇರಲಿ, ಲೋಕಸಭಾ ಚುನಾವಣೆ ಇರಲಿ, ಆ ಎಲ್ಲ ಚುನಾವಣೆಗಳಲ್ಲೂ ಕೂಡ ಸಮುದಾಯವಾರು ಒಂದಷ್ಟು ಪ್ರಾತಿನಿಧ್ಯ, ಅದರ ಆಧಾರಿತವಾಗಿ ಟಿಕೆಟ್ಗಳನ್ನು ಕೊಡುವಂಥದ್ದು, ಮಂತ್ರಿ ಸ್ಥಾನ ಕೊಡುವಂಥದ್ದು, ಹೀಗೆ ಜಾತಿಯನ್ನ ಕ್ರೋಢೀಕರಿಸಿಕೊಂಡು ಆಯಾ ಸಮುದಾಯವನ್ನ ಒಂದಷ್ಟು ವಿಶ್ವಾಸಕ್ಕೆ ಪಡೆಯುವಂಥ ಪ್ರಯತ್ನವನ್ನ ಎಲ್ಲ ರಾಜಕೀಯ ಪಕ್ಷಗಳು ಮಾಡುತ್ತೆ. ಆದರೆ ಕರ್ನಾಟಕದ ಇತಿಹಾಸದಲ್ಲಿ ಒಂದೊಂದು ಸಮುದಾಯಕ್ಕೆ ಒಬ್ಬೊಬ್ರು ಪ್ರಶ್ನಾತೀತ ನಾಯಕರು ಉಟ್ಕೊಂಡಿರುವಂಥದ್ದು ಕೂಡ ಕರ್ನಾಟಕದ ಇತಿಹಾಸದಲ್ಲಿದೆ. ಅದರಲ್ಲೂ ಕೂಡ ಕುರುಬ ಸಮುದಾಯದಲ್ಲಿ CM ಸಿದ್ದರಾಮಯ್ಯ ಪ್ರಶ್ನಾತೀತ ನಾಯಕರು ಅನ್ನುವಂಥ ಚರ್ಚೆ ಇದೆ. ಲಿಂಗಾಯತ ಸಮುದಾಯದಲ್ಲಿ ಯಡಿಯೂರಪ್ಪನವರು ಪ್ರಶ್ನಾತೀತ ನಾಯಕರು ಅನ್ನುವಂಥ ಚರ್ಚೆ ಇದೆ. ಅದೇ ರೀತಿ ಒಕ್ಕಲಿಗ ಸಮುದಾಯದಲ್ಲೂ ಕೂಡ ದೇವೇಗೌಡರು ಪ್ರಶ್ನಾತೀತ ನಾಯಕರು ಅನ್ನುವಂಥ ರೀತಿಯಲ್ಲಿ ಇತ್ತು. ಅದೇ ರೀತಿ ಅದನ್ನ ಮುಂದುವರಿಸುವಂಥ ಪ್ರಯತ್ನವನ್ನ HD ಕುಮಾರಸ್ವಾಮಿ ಅವರು ಕೂಡ ಮಾಡ್ತಾ ಇದ್ದಾರೆ. ಆದರೆ 2023ರ ಚುನಾವಣೆಯ ಹೊತ್ತಿಗೆ ಒಕ್ಕಲಿಗ ಸಮುದಾಯದವರೊಬ್ಬರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಸಮುದಾಯ ವಿಧಾನಸಭೆ ಚುನಾವಣೆಯಲ್ಲಿ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ತೆಕ್ಕೆಗೆ ಒಂದಷ್ಟು ಕಾಂಗ್ರೆಸ್ ಪರವಾಗಿ ವಾಲುವಂಥ ಪ್ರಯತ್ನವೂ ಆಯಿತು. ಆ ಒಂದು ಸಂದರ್ಭದಲ್ಲೂ ಕೂಡ ಸಮುದಾಯ ಕಾಂಗ್ರೆಸ್ ಅನ್ನ ಬೆಂಬಲಿಸುವಂಥ ಒಂದಷ್ಟು ಬೆಳವಣಿಗೆಗಳು ಕೂಡ ಆಯಿತು. ಆದರೆ ಅದೇ ಬೆಳವಣಿಗೆ 2020 ಮುಂದೆ ಮುಂಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಆಯ್ತಾ ಅಂತ ಒಂದಷ್ಟು ವಿಮರ್ಶೆ ಮಾಡ್ತಾ ಅಂತ ನೋಡಿದಾಗ ಆ ಒಂದು ಪ್ರಮಾಣ ಒಕ್ಕಲಿಗ ಸಮುದಾಯವೂ ಕೂಡ ಒಂದಷ್ಟು ಡಿಸ್ಟರ್ಬ್ ಆಯಿತು. ಬೇರೆ ಬೇರೆ ಕಡೆ ಅದರ ಮತಗಳು ಕೂಡ ಛಿದ್ರವಾಯಿತು. ಅದರ ಜೊತೆಗೆ ಈಗಿರುವಂತಹ ಪ್ರಶ್ನೆ ಏನಂತಂದು ಹೇಳಿದ್ರೆ, ಒಕ್ಕಲಿಗ ಸಮುದಾಯದ ನಾಯಕರು ಯಾರು ಅನ್ನುವಂಥ ವಿಚಾರಕ್ಕೆ ಬಂದಾಗ ಆ ನಾಯಕತ್ವದ ಪಟ್ಟಕ್ಕಾಗಿ DK ಶಿವಕುಮಾರ್ ಹಾಗೂ HD ಕುಮಾರಸ್ವಾಮಿ ಅವರ ನಡುವೆ ಒಂದಷ್ಟು ಆಂತರಿಕ ಅನ್ನೋದಕ್ಕಿಂತ ಬಹಿರಂಗವಾಗಿ ಅಂಥದ್ದೊಂದು ನಾಯಕತ್ವದ ಫೈಟ್ ಜೋರಾಗಿ ನಡೀತಾ ಇದೆ. ಇದು ನೀವು ಸಹಜವಾಗಿ ಕಾಂಗ್ರೆಸ್ ಪಾಳ್ಯದಲ್ಲಿ ಮಾತನಾಡಿದಂಥ ಸಂದರ್ಭದಲ್ಲಿ ಇಲ್ಲ DK ಶಿವಕುಮಾರ್ ಅವರ ಪರವಾಗಿ ಸಮುದಾಯ ಇದೆ, ಸಮುದಾಯ ಹೇಳ್ದಂಗೆ ಸಮುದಾಯದ ಕೆಲಸವನ್ನ ಮಾಡ್ತಾರೆ ಅನ್ನುವಂಥ ಮಾತುಗಳು ಕೂಡ ಹೇಳ್ತಾರೆ. ಮತ್ತು ಕುಮಾರಸ್ವಾಮಿ ಅವರು ಹೇಳಿದಂತ ಮೊದಲಿಂದನೂ ಕೂಡ ದೇವೇಗೌಡರ ಕುಟುಂಬದ ಜೊತೆಗೆ ಒಕ್ಕಲಿಗ ಸಮುದಾಯ ಗಟ್ಟಿಯಾಗಿ ನಿಂತಿದೆ, ಅದು ಮುಂದುವರಿಸ್ತಾರೆ ಅನ್ನುವಂಥ ಅಭಿಪ್ರಾಯಗಳು ಕೂಡ ವ್ಯಕ್ತ ಆಗ್ತಾ ಇರುವಂಥದ್ದು. ಆದರೆ ಇಲ್ಲಿ ಒಂದು ಸೂಕ್ಷ್ಮವಾಗಿ ಗಮನಿಸಬೇಕಾದ ವಿಚಾರ ಏನಂತಂದು ಹೇಳಿದ್ರೆ, ಒಂದಷ್ಟು ರಾಜಕೀಯ ಲೆಕ್ಕಾಚಾರಗಳು ಜೋರಾಗೆ ನಡೀತಾ ಇದಾವೆ. ನೀವು ಸಹಜವಾಗಿ ಒಂದಷ್ಟು ರಾಜಕೀಯ ವಿಶ್ಲೇಷಕರ ಜೊತೆಗೆ ನೀವು ಈ ವಿಚಾರದ ಮಾತನಾಡುವಂಥ ಸಂದರ್ಭದಲ್ಲಿ ಸದ್ಯ BJP ಮತ್ತು JDS ಮೈತ್ರಿ ಧರ್ಮ ಏನು ಪಾಲನೆ ಆಗ್ತಾ ಇದೆ, ಅವರು ಕ್ಯಾಸ್ಟ್ ಕಾಂಬಿನೇಷನ್ ಮೇಲೆನೆ ಒಂದಷ್ಟು ಮೈತ್ರಿ ಧರ್ಮದ ಪಾಲನೆ ಕೂಡ ಆಗ್ತಾ ಇದೆ ಅನ್ನೋಂಥದ್ದು. ಒಂದು BJP ಸಾಂಪ್ರದಾಯಿಕ ಮತಗಳು ಏನಂತಂದು ಹೇಳಿದ್ರೆ ಅದು ಲಿಂಗಾಯತ ಸಮುದಾಯ ಅನ್ನೋ ರೀತಿಯಲ್ಲಿ ಚರ್ಚೆ ಇರುವಂಥದ್ದು. ಮತ್ತೊಂದು ಕಡೆಗೆ JDSನ ಸಾಂಪ್ರದಾಯಿಕ ಮತಗಳು ಏನಂತಂದು ಹೇಳಿದ್ರೆ ಅದು ಒಕ್ಕಲಿಗ ಸಮುದಾಯ ಅನ್ನೋ ರೀತಿಯಲ್ಲಿ ಚರ್ಚೆ ಇರುವಂತಹ ಹೊತ್ತಿನಲ್ಲಿ ಒಕ್ಕಲಿಗ ಸಮುದಾಯದ ಮತಗಳನ್ನ ಮತ್ತೆ ಸಮುದಾಯದ ಬೆಂಬಲವನ್ನ ಪಡ್ಕೊಳ್ಳೋಕೆ DK ಶಿವಕುಮಾರ್ ಅವರು ಕೂಡ ಕಸರತ್ತನ್ನ ನಡೆಸಿದ್ರು. ಆದ್ರೂ ಒಂದು ಹಂತದ ಸಕ್ಸಸ್ ಅನ್ನ ಕಂಡ್ರು. ಇದೀಗ ಮತ್ತೊಮ್ಮೆ ಮುಂಬರುವಂತಹ ಚುನಾವಣೆಯಲ್ಲಿ ಒಕ್ಕಲಿಗ ಹಳೆ ಮೈಸೂರು ಭಾಗದಲ್ಲಿ ತಮ್ಮದೇ ಆದಂತಹ ಪಾರುಪತ್ಯವನ್ನ ಸಾಧಿಸಬೇಕು ಅಂತಂದು ಹೇಳಿದ್ರೆ ಒಂದು ಕಡೆಗೆ HD ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ವಾಪಸ್ ಬರ್ತಾರೆ ಅನ್ನುವಂಥ ಸುಳಿವುಗಳು ಮೇಲಿಂದ ಮೇಲೆ ಕೊಡ್ತಾನೆ ಬರ್ತಾ ಇರುವಂತದ್ದು. ಮತ್ತೊಂದು ಕಡೆ DK ಶಿವಕುಮಾರ್ ಅವರು ಕೂಡ ಕುಮಾರಸ್ವಾಮಿ ಅವರ ವಿಚಾರಕ್ಕೆ ಅಂತ ಬಂದಂತ ಸಂದರ್ಭದಲ್ಲಿ ನೇರವಾಗಿ ಒಂದಷ್ಟು ನಿಷ್ಠೂರವಾಗಿ ಮಾತನಾಡುವಂಥದ್ದು ಮತ್ತೆ ಸಮುದಾಯವನ್ನ ವಿಶ್ವಾಸದ ಗಟ್ಟಿ ಉಳಿಸಿಕೊಳ್ಳುವಂತ ಒಂದಷ್ಟು ಕಸರತ್ತುಗಳು ಕೂಡ ಜೋರಾಗಿ ನಡೀತಾ ಇದೆ.
ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಹನುಮಂತು.